Hello students, the topic of this session is thread exceptions, thread priority and synchronization of threads. Exception topic ನಾವು ನೆಕ್ಸ್ಟ್ ಸೆಷನ್ 38 ಅಲ್ಲಿ ನೋಡ್ತೀವಿ. ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಯು ಮೈಟ್ ಹ್ಯಾವ್ ಲರ್ನ್ಡ್ ಅಬೌಟ್ ಎಕ್ಸೆಪ್ಷನ್ಸ್ ಇನ್ C++. ಇಟ್ಸ್ ಎರರ್ ಇನ್ ರನ್ನಿಂಗ್ ಕಂಡೀಷನ್ ಅಂತ ಹೇಳ್ಬೋದು. ಎರರ್ ಅಂದರೆ ಸಿಂಟ್ಯಾಕ್ಸ್ ಎರರ್ಸ್, ಕಂಪೈಲ್ ಟೈಮ್ ಎರರ್ಸ್ ಅಂತ ಆಗುತ್ತೆ. ಅದು ನೀವು ಪ್ರೋಗ್ರಾಮ್ ರನ್ ಆಗೋದಕ್ಕೆ ಕೊಡೋದಿಲ್ಲ. ಅದನ್ನು ಕರೆಕ್ಷನ್ ಮಾಡಿದ್ಮೇಲೆ ಪ್ರೋಗ್ರಾಮ್ ರನ್ ಆಗುತ್ತೆ. ಆದರೆ ಪ್ರೋಗ್ರಾಮ್ ಕರೆಕ್ಟಾಗಿರುತ್ತೆ. ನಾವು ರನ್ ಕಮ್ಯಾಂಡ್ ಕೊಟ್ಟಾಗ, ಜಾವಾ ಸ್ಪೇಸ್ ಫೈಲ್ ನೇಮ್ ಕೊಟ್ಟಾಗ ಅಲ್ಲಿ ವಾರ್ನಿಂಗ್ ಏನೋ ಒಂದು ಸಮ್ ಎಕ್ಸೆಪ್ಷನ್ ವಿಲ್ ಬಿ ಕ್ರಿಯೇಟೆಡ್ which does not allow your program to run. ಸೊ ಇದನ್ನು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಈ ಎಕ್ಸೆಪ್ಷನ್ಸ್ ಹ್ಯಾಂಡಲ್ ಮಾಡೋಕ್ಕೆ ದೇರ್ ಈಸ್ ಎ ಸಲ್ಯೂಷನ್ ಕಾಲ್ಡ್ ಟ್ರೈ ಕ್ಯಾಚ್ ಬ್ಲಾಕ್. ಈ ಟ್ರೈ ಕ್ಯಾಚ್ ಬ್ಲಾಕ್ ಅಷ್ಟೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿ ಫ್ಯೂಚರ್ ಸೆಷನ್ಸ್ ಆಫ್ ದಿಸ್ ಚಾಪ್ಟರ್ ಇಟ್ ಸೆಲ್ಫ್, ಹೌ ಟು ಹ್ಯಾಂಡಲ್ ಎಕ್ಸೆಪ್ಷನ್ಸ್ ಅಂತ. ಆ ಒಂದು ಕಾನ್ಸೆಪ್ಟ್ ಟು ಹ್ಯಾಂಡಲ್ ಎಕ್ಸೆಪ್ಷನ್ಸ್ ಅದನ್ನು ನಾವು ಥ್ರೆಡ್ಡಲ್ಲಿ ಹಾಕ್ಕೋಬೇಕು, ಆ ಟ್ರೈ ಕ್ಯಾಚ್ ಕಾನ್ಸೆಪ್ಟು. ದ ರೀಸನ್ ಈಸ್ ಸ್ಲೀಪ್ ಮೆಥಡ್ ಥ್ರೋಸ್ ಆನ್ ಎಕ್ಸೆಪ್ಷನ್ ವಿಚ್ ಶುಡ್ ಬಿ ಕಾಟ್. ಜಾವಾ ರನ್ ಸಿಸ್ಟಮ್ ವಿಲ್ ಥ್ರೋ ಇಲ್ಲೀಗಲ್ ಥ್ರೆಡ್ ಸ್ಟೇಟ್ ಎಕ್ಸೆಪ್ಷನ್ ಅಂತ. ಯಾಕಂದರೆ ಸ್ಲೀಪ್ ಸ್ಟೇಟ್ಗೆ ಹೋದಾಗ, ಸಸ್ಪೆಂಡ್ ಆದಾಗ ಥ್ರೆಡ್ಡು, it is in a not runnable state. ಸ್ಲೀಪಿಂಗ್ ಥ್ರೆಡ್ ಜೊತೆಗೆ ನಾವು ರೆಸ್ಯೂಮ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ. ಸಸ್ಪೆಂಡ್ ಜೊತೆಗೆ ರೆಸ್ಯೂಮ್ ಮೆಥಡ್ ಯೂಸ್ ಮಾಡಿಕೊಂಡು ಮತ್ತೆ ರಿಟ್ರೀವ್ ಮಾಡ್ಕೋಬೋದು ಆ ಪರ್ಟಿಕ್ಯುಲರ್ ಥ್ರೆಡ್. ವೆನೆವರ್ ವಿ ಅಟೆಂಪ್ಟ್ ಟು ಇನ್ವೋಕ್ ಎ ಮೆಥಡ್ ದಟ್ ಎ ಥ್ರೆಡ್ ಕೆನಾಟ್ ಹ್ಯಾಂಡಲ್ ಇನ್ ದಿ ಗಿವನ್ ಸ್ಟೇಟ್, ಜಾವಾ ರನ್ ಸಿಸ್ಟಮ್ will throw illegal thread state exception. The call to sleep method is enclosed in a try block and followed by a catch block. Interrupted exception, ಇಲ್ಲೀಗಲ್ ಆರ್ಗ್ಯುಮೆಂಟ್ ಎಕ್ಸೆಪ್ಷನ್, ಈ ರೀತಿ ಎಕ್ಸೆಪ್ಷನ್ಸ್ ಒಳಗೆ ನಾವು ಥ್ರೆಡ್ ಕೋಡ್ ಬರೆದ್ರೆ ಇಟ್ ವಿಲ್ ಹ್ಯಾಂಡಲ್ ದೋಸ್ ಎಕ್ಸೆಪ್ಷನ್ಸ್. ಇಫ್ ಯು ಫೇಲ್ ಟು ಕ್ಯಾಚ್ ದಿ ಪ್ರೋಗ್ರಾಮ್ ಎಕ್ಸೆಪ್ಷನ್, ಪ್ರೋಗ್ರಾಮ್ ವಿಲ್ ನಾಟ್ ಕಂಪೈಲ್. ಸೊ ಎಕ್ಸೆಪ್ಷನ್ಸು ಫ್ಯೂಚರ್ ಸೆಷನ್ಸಲ್ಲಿ ಡಿಸ್ಕಷನ್ ಆಗುತ್ತೆ. This is one example. Illegal thread state exception will be thrown whenever we attempt to invoke a method that the thread cannot handle in a given state. ಇಲ್ಲೀಗಲ್ ಸ್ಟೇಟಲ್ಲಿದೆ ಅಂತ ಒಂದು ವಾರ್ನಿಂಗ್ ಬರುತ್ತೆ. ಯಾಕಂದರೆ ಅದು ಒಂದು ಸ್ಟಾರ್ಟ್ ಸ್ಟೇಟಲ್ಲಿಲ್ಲ, ಸ್ಲೀಪ್ ಸ್ಟೇಟಲ್ಲಿಲ್ಲ, ಸಸ್ಪೆನ್ಷನ್ ಸ್ಟೇಟಲ್ಲಿಲ್ಲ, ಯಾವ ಸ್ಟೇಟಲ್ಲೂ ಇಲ್ಲದೆ ಇದ್ದಾಗ ಈ ರೀತಿ ಒಂದು ವಾರ್ನಿಂಗು ಕ್ರಿಯೇಟ್ ಆಗುತ್ತೆ, ರನ್ ಟೈಮ್ ಎರರು ಕ್ರಿಯೇಟ್ ಆಗುತ್ತೆ. ಸೊ ಟು ಹ್ಯಾಂಡಲ್ ದಟ್ ವಿ ನೀಡ್ ಟು ಯೂಸ್ ದೀಸ್ ಕೈಂಡ್ ಆಫ್ ಎಕ್ಸೆಪ್ಷನ್ ಕಾನ್ಸೆಪ್ಟ್. ಮೂವಿಂಗ್ ಆನ್ ಟು ಥ್ರೆಡ್ ಪ್ರಿಯಾರಿಟಿ ಅಂದರೆ ಇಂಪಾರ್ಟೆನ್ಸ್ ಅಂತ. This also have learnt in operating system paper. Based on priority or the importance of the threads, ಥ್ರೆಡ್ ರನ್ ಆಗಬೇಕು. ಯಾವುದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ ಅದು ಫಸ್ಟ್ ರನ್ ಆಗಬೇಕು ಆ ಥ್ರೆಡ್ಡು. ಆ್ಯಸ್ ವಿ ಹ್ಯಾವ್ ಲರ್ನ್ಡ್ ಮಲ್ಟಿ ಥ್ರೆಡ್ಡಿಂಗ್ ಅಂದರೆ ಮೋರ್ ದೆನ್ ಒನ್ ಥ್ರೆಡ್ಸು ಅಟ್ ಎ ಟೈಮ್ ಪ್ಯಾರಲಲ್ ಆಗಿ ರನ್ ಆಗ್ತಾ ಇರುತ್ತೆ. ಈಚ್ ಥ್ರೆಡ್ ಹ್ಯಾವ್ ಎ ಪ್ರಿಯಾರಿಟಿ.
Priorities are represented by a number between 1 and 10. In most cases, thread scheduler schedules the threads according to their priority. Thread scheduler, it schedules threads according to the priority. Preemptive scheduling, non-preemptive scheduling topic nalli under operating system we have learnt this concept. ಅದನ್ನು ಪ್ರಾಸೆಸ್ಗೆ ಅಪ್ಲೈ ಮಾಡಿ ನಾವು ಕಲ್ತಿದ್ದೀವಿ. ಅದೇ ರೀತಿ ಇಲ್ಲಿ ಥ್ರೆಡ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಪ್ರಿಯೆಂಪ್ಟಿವ್ ಆ್ಯಂಡ್ ನಾನ್ ಪ್ರಿಯೆಂಪ್ಟಿವ್ ಕಾನ್ಸೆಪ್ಟ್. ಇಂಪಾರ್ಟೆನ್ಸು ಈ ಒಂದು 1 to 10 ನಂಬರ್ಸಲ್ಲಿ ಯಾವುದಕ್ಕೆ ಹೈಯೆಸ್ಟ್ ನಂಬರ್ ಅಸೈನ್ ಆಗಿರುತ್ತೆ ದಟ್ ಕಮ್ಸ್ ಅಂಡರ್ ಮ್ಯಾಕ್ಸಿಮಮ್ ಪ್ರಿಯಾರಿಟಿ. ಸೊ ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಯಾವುದಕ್ಕೆ ಇರುತ್ತೆ ಅದು ಫಸ್ಟ್ ರನ್ ಆಗುತ್ತೆ ಆ ಥ್ರೆಡ್ಡು. ಇವನ್ ದೋ ಇಟ್ ಈಸ್ ರನ್ನಿಂಗ್ ಇನ್ ಎ ಪ್ಯಾರಲಲ್ ಮ್ಯಾನರ್, ಅದು ಸಮ್ವಾಟ್ ಇಟ್ ಟೇಕ್ಸ್ ಇನ್ ಎ ಲೀನಿಯರ್ ಮ್ಯಾನರ್ ನಿಮ್ಮ ಒಂದು ಶೆಡ್ಯೂಲರು. ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಯಾವುದಕ್ಕಿರುತ್ತೆ ಬಿಟ್ವೀನ್ 1 and 10 ವ್ಯಾಲ್ಯೂಸು ಅದು ಫಸ್ಟ್ ರನ್ ಆಗುತ್ತೆ. ನಾರ್ಮಲ್ ಪ್ರಿಯಾರಿಟಿ ಯಾವುದಕ್ಕಿರುತ್ತೆ ಅದು ಸೆಕೆಂಡ್ ಟೈಮ್ ರನ್ ಆಗುತ್ತೆ. ಮಿನಿಮಮ್ ಪ್ರಿಯಾರಿಟಿ ಇರೋ ಅಂಥ ಟಾಸ್ಕು ಥರ್ಡ್ ಟೈಮ್ ರನ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಜಾವಾ ವರ್ಚುವಲ್ ಮೆಷಿನ್. ಜಾವಾ ವರ್ಚುವಲ್ ಮೆಷಿನ್ನು ಆ ಥ್ರೆಡ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಡಿಸೈಡ್ ಮಾಡುತ್ತೆ. So this is one example program. You have 3 kinds of priority constants in thread class. Minimum priority 1, norm priority 5, max priority 10. Background tasks such as network input output and screen repainting ಇದೆಲ್ಲ ಲೋವರ್ ಲಿಮಿಟ್ ಆರ್ ದಿ ಮಿನಿಮಮ್ ಪ್ರಿಯಾರಿಟಿ ಇರುತ್ತೆ. ನೆಟ್ವರ್ಕ್ ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟ ಹಾಗೆ ಒನ್ ಆಫ್ ದಿ ಸೆಷನ್ಸ್ ನೆಟ್ವರ್ಕಿಂದ ನೀವು ಯಾವುದೋ ಒಂದು ಫೈಲು ರೀಡ್ ಮಾಡಿ ನಿಮ್ಮ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ತಗೋಬೇಕು. ಸೊ ಅದು ನೆಟ್ವರ್ಕ್ ಇನ್ಪುಟ್ ಔಟ್ಪುಟ್ ಬ್ಯಾಕ್ಗ್ರೌಂಡ್ ಟಾಸ್ಕ್ ಆಗಿರುತ್ತೆ. ಅದು ಸ್ಕ್ರೀನ್ ಮೇಲೆ ವ್ಯೂಯೇಬಲ್ ಅಲ್ಲ. ರೀಪೇಂಟಿಂಗ್ ದಿ ಸ್ಕ್ರೀನ್, ಸೊ ಅದು ರನ್ ಆಗ್ತಾ ಇರುತ್ತೆ. ರೀಪೇಂಟಿಂಗ್ ಆಫ್ ದಿ ಸ್ಕ್ರೀನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ. ಯು ಕ್ಯಾನ್ ಅಸೈನ್ ಇಟ್ ವಿತ್ ನಾರ್ಮ್ ಪ್ರಿಯಾರಿಟಿ ಆರ್ ಲೋ ಲೆವೆಲ್ ಪ್ರಿಯಾರಿಟಿ, ದಟ್ ಈಸ್ ಕಾಲ್ಡ್ ಆಸ್ ಮಿನ್ ಪ್ರಿಯಾರಿಟಿ. ನಾರ್ಮ್ ಪ್ರಿಯಾರಿಟಿ ಯೂಸರ್ ಲೆವೆಲ್ ಪ್ರಾಸೆಸಸ್ಗೆ ನಾರ್ಮಲ್ ಪ್ರಿಯಾರಿಟಿ ಆರ್ ನಾರ್ಮ್ ಪ್ರಿಯಾರಿಟಿ ಅಸೈನ್ ಮಾಡ್ಬೋದು. By assigning priorities to threads, we can ensure that they are given the attention they deserve. ಒಂದು ಥ್ರೆಡ್ ಪ್ರಿಯಾರಿಟಿ ಪ್ರೋಗ್ರಾಮ್ ನೋಡೋಣ. Here you have a simple program, class A. ನಾವು ಫಸ್ಟ್ ಸೆಷನ್ ಮಲ್ಟಿ-ಥ್ರೆಡ್ಡಿಂಗ್ ಸೆಷನಲ್ಲಿ ನೋಡಿರೋಂಥ ಪ್ರೋಗ್ರಾಮು. ಎಗೈನ್ ಪಬ್ಲಿಕ್ ವಾಯ್ಡ್ ರನ್ ಫಾರ್ ಲೂಪ್ ಪ್ರಿಂಟ್ ಸ್ಟೇಟ್ಮೆಂಟ್. ಕ್ಲಾಸ್ ಬಿನಲ್ಲೂ ಸೇಮ್ ಇದೆ. ಕ್ಲಾಸ್ ಬಿ ಎಕ್ಸ್ಟೆಂಡ್ಸ್ ಥ್ರೆಡ್, ರನ್ ಮೆಥಡ್, ಲೂಪ್ ಸ್ಟೇಟ್ಮೆಂಟ್, ಜೆ ಲೂಪ್ ಸ್ಟೇಟ್ಮೆಂಟ್, ಪ್ರಿಂಟ್ ಮೆಥಡ್. Next to class C, run method, K loop, exit statement.
Coming to main class, that is thread priority class, ಆಬ್ಜೆಕ್ಟ್ ಕ್ರಿಯೇಷನ್ ಆಗಿದೆ. ಥ್ರೆಡ್ ಎ, ಥ್ರೆಡ್ ಬಿ, ಥ್ರೆಡ್ ಸಿ ಅಂತ. ಇಲ್ಲಿ ಸೇಮ್ ಪ್ರೋಗ್ರಾಮ್, ನಾವು 2 ಸೆಷನ್ಸಿಂದ ಸೇಮ್ ಪ್ರೋಗ್ರಾಮ್ ನೋಡ್ತಿದ್ದೀವಿ. ಬಟ್ ವೇರಿಯೇಷನ್ಸ್ ಇನ್ ದಿ ಔಟ್ಪುಟ್ ಬೇಸ್ಡ್ ಆನ್ ದಿ ಮೆಥಡ್ಸ್ ಯೂಸ್ಡ್, ದಟ್ ಆಲ್ಸೋ ವಿ ಆರ್ ವ್ಯೂವಿಂಗ್ ಹಿಯರ್. ಸೆಟ್ ಪ್ರಿಯಾರಿಟಿ, thread dot max priority, thread a dot get priority plus 1. Get priority, it's a method. Set priority method ಒಳಗೆ priority set ಆಗ್ತಾ ಇದೆ. thread dot min priority. ಸೊ ಥ್ರೆಡ್ ಎ ಅನ್ನೋ ಆಬ್ಜೆಕ್ಟ್ಗೆ ಮಿನಿಮಮ್ ಪ್ರಿಯಾರಿಟಿ. ಥ್ರೆಡ್ ಎನಲ್ಲಿ ಥ್ರೆಡ್ ಎ ಆಬ್ಜೆಕ್ಟ್ ಈಸ್ ರಿಲೇಟೆಡ್ ಟು ಕ್ಲಾಸ್ ಎ. ಕ್ಲಾಸ್ ಎನಲ್ಲಿ ಐ ಲೂಪ್ ಇದೆ. ಐ ಲೂಪು ಇಟ್ ಈಸ್ ಬೀನ್ ಸೆಟ್ ವಿತ್ ಲೀಸ್ಟ್ ಪ್ರಿಯಾರಿಟಿ ಅಂತಂದರೆ ಅದು ಲಾಸ್ಟಲ್ಲಿ ರನ್ ಆಗುತ್ತೆ. ಥ್ರೆಡ್ ಬಿ ಇಟ್ಸ್ ರಿಲೇಟೆಡ್ ಟು ಕ್ಲಾಸ್ ಬಿ ಅಂದರೆ ಜೆ ಲೂಪು. ಜೆ ಲೂಪು ಇಟ್ಸ್ ಅಸೈನ್ಡ್ ವಿತ್ ಆ ಪ್ರಿಯಾರಿಟಿ ಏನಿದೆ ಅದಕ್ಕೆ +1 ಆ್ಯಡ್ ಆಗಿ ದಿ ಪ್ರಿಯಾರಿಟಿ ನಂಬರ್, ಅದಕ್ಕೆ ಏನು ಶೆಡ್ಯೂಲರ್ ಅಲೋಕೇಟ್ ಮಾಡುತ್ತೆ ಅದಕ್ಕೆ +1 ಅನ್ನೋ ಒಂದು ನಂಬರ್ ಆ್ಯಡ್ ಆಗಿ ಅದಕ್ಕೆ ಇಂಪಾರ್ಟೆನ್ಸು ಜಾಸ್ತಿ ಕೊಟ್ಟಿದ್ದೀವಿ. ಥ್ರೆಡ್ ಎಗೆ ಏನಿದೆ ಪ್ರಿಯಾರಿಟಿ, ನೀವು ಕ್ಯಾನ್ ಅಬ್ಸರ್ವ್ ಇನ್ ದಿ ಮಿಡ್ಲ್ ಲೈನ್ ಥ್ರೆಡ್ ಎ ಡಾಟ್ ಗೆಟ್ ಪ್ರಿಯಾರಿಟಿ ಮೆಥಡ್ +1 ಅಂತ ಇದೆ. ಏನು ಥ್ರೆಡ್ ಎಗೆ ಮಿನಿಮಮ್ ಪ್ರಿಯಾರಿಟಿ ಸಿಕ್ಕಿದೆ ಅದಕ್ಕೆ +1 ಆ್ಯಡ್ ಮಾಡಿದ್ರೆ ಅದೊಂದು ಮಿಡ್ಲ್ ರೇಂಜ್ ಪ್ರಿಯಾರಿಟಿ ಅಥವಾ ನಾರ್ಮ್ ಪ್ರಿಯಾರಿಟಿಲಿ ಬರುತ್ತೆ. ಥ್ರೆಡ್ ಸಿ ಡಾಟ್ ಸೆಟ್ ಪ್ರಿಯಾರಿಟಿ ಅಂದರೆ ಮ್ಯಾಕ್ಸ್ ಪ್ರಿಯಾರಿಟಿ, ಹೈಯೆಸ್ಟ್ ಪ್ರಿಯಾರಿಟಿ ಥ್ರೆಡ್ ಸಿಗಿದೆ. ಹೈಯೆಸ್ಟ್ ಪ್ರಿಯಾರಿಟಿ ಥ್ರೆಡ್ ಸಿಗಿದ್ರು ಇಟ್ ವಿಲ್ ನಾಟ್ ರನ್ ಅಟ್ ದಿ ಸ್ಟಾರ್ಟ್. ಥ್ರೆಡ್ ಬಿ ರನ್ ಆಗುತ್ತೆ, ಯಾಕಂದರೆ ವಿ ಹ್ಯಾವ್ ಯೂಸ್ಡ್ ಗೆಟ್ ಪ್ರಿಯಾರಿಟಿ ಮೆಥಡ್ +1. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. Java thread priority. As you can observe on the screen, ಥ್ರೆಡ್ ಎ 1 ಟೈಮ್ ರನ್ ಆಗಿದೆ. ಎಂಡ್ ಆಫ್ ಮೇನ್ ಥ್ರೆಡ್. ಬಿ ಸಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಜೆ ಕೆ ಲೂಪ್ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಥ್ರೆಡ್ ಎ ಕ್ಲಾಸಿಂದ i = 2, ಥ್ರೆಡ್ ಸಿ ಇಂದ k = 2,
I have made a small variation in the program. See here in this program, ಫಸ್ಟು ಕೆ ಲೂಪ್ ರನ್ ಆಗ್ತಾ ಇದೆ. ಬಿಕಾಸ್ ಥ್ರೆಡ್ ಸಿ ಡಾಟ್ ಸೆಟ್ ಪ್ರಿಯಾರಿಟಿ ಥ್ರೆಡ್ ಡಾಟ್ ಮ್ಯಾಕ್ಸ್ ಪ್ರಿಯಾರಿಟಿ ಅಂತ ಒಂದು ಲೈನು ನೀವು ಥ್ರೆಡ್ ಆಬ್ಜೆಕ್ಟ್ ಸಿಗೆ ಅಬ್ಸರ್ವ್ ಮಾಡ್ಬೋದು. ಥ್ರೆಡ್ ಸಿ ವಿಚ್ ಇಸ್ ಆನ್ ಆಬ್ಜೆಕ್ಟ್ ಆಫ್ ಕ್ಲಾಸ್ ಸಿ ವಿತ್ ಕೆ ಲೂಪ್, ಅದಕ್ಕೆ ಮ್ಯಾಕ್ಸ್ ಪ್ರಿಯಾರಿಟಿ ಅಂತ ಸೆಟ್ ಮಾಡಿದ್ದೀವಿ. ಲಾಸ್ಟ್ ಪ್ರೀವಿಯಸ್ ಪ್ರೋಗ್ರಾಮ್ಸಲ್ಲಿ ಐ ಲೂಪ್ ಜೆ ಲೂಪ್ ರನ್ ಆದಮೇಲೆ ಕೆ ಲೂಪ್ ರನ್ ಆಗ್ತಿತ್ತು. ಈಗ ಫಸ್ಟೇ ಕೆ ಲೂಪ್ ರನ್ ಆಗೋದಕ್ಕೆ ಮ್ಯಾಕ್ಸ್ ಪ್ರಿಯಾರಿಟಿ ಸೆಟ್ ಮಾಡಿರೋದ್ರಿಂದ ಇಂಪಾರ್ಟೆನ್ಸು ಕೆ ಲೂಪ್ಗೆ ಸಿಕ್ಕಿದೆ. ನೆಕ್ಸ್ಟು ಐ ಲೂಪ್ ರನ್ ಆಗ್ತಿದೆ ವಿಚ್ ಇಸ್ ಸೆಟ್ ವಿತ್ ಮಿನಿಮಮ್ ಪ್ರಿಯಾರಿಟಿ. ನೆಕ್ಸ್ಟು ಥ್ರೆಡ್ ಬಿ ಜೆ ಲೂಪ್ ರನ್ ಆಗ್ತಿದೆ, i equal to 1, i equal to 3. ನೆಕ್ಸ್ಟು ಅಗೈನ್ ಕೆ ಲೂಪು ಇಟಿರೇಷನ್ಸ್ ಕಂಟಿನ್ಯೂ ಮಾಡಿದೆ. ಲಾಸ್ಟಲ್ಲಿ ಜೆ ಲೂಪ್ ಇಟಿರೇಷನ್ಸು ವಿತ್ ನಾರ್ಮ್ ಪ್ರಿಯಾರಿಟಿ ರನ್ ಆಗ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು ಥರ್ಡ್ ಟೈಮು ನಾನು ರನ್ ಮಾಡಿರೋದು. ಎಗೈನ್ ಇಲ್ಲಿ ಔಟ್ಪುಟ್ ಚೇಂಜ್ ಆಗಿದೆ. ಪ್ರತಿ ಸತಿ ನಾನು ರನ್ ಮಾಡಿದಾಗ್ಲೂ ಪ್ರಿಯಾರಿಟೀಸು ಡಿಪೆಂಡಿಂಗ್ ಆನ್ ದಿ ಅವೈಲಬಿಲಿಟಿ ಆಫ್ ಪ್ರಾಸೆಸರ್ ಟೈಮ್ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೆ, ಔಟ್ಪುಟ್ಟು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆದರೆ ಪ್ರತಿ ಪ್ರೋಗ್ರಾಮಲ್ಲೂ maximum priority whatever you have set that will come first. Next, synchronization. Next ಈ ಸೆಷನಲ್ಲೇ synchronization in Java ಅನ್ನೋ ಟಾಪಿಕ್ ಇದೆ. Synchronizing the threads. You can synchronize ಅಂದರೆ at the same time. For example, the method that will read information from a file and the method that will update the same file may be declared as synchronized.
ಒಂದು ಮೆಥಡ್ it is reading information from a file which you have given as input for your program. ಆ ಮೆಥಡ್ ಆ್ಯಂಡ್ ಎನದರ್ ಮೆಥಡ್ ಅದೇ ಫೈಲ್ಗೆ ನಾವು ಯಾವ ಫೈಲ್ನ ರೀಡ್ ಮಾಡ್ತಾ ಇದ್ದೀವಿ ಥ್ರೂ ಅವರ್ ಪ್ರೋಗ್ರಾಮ್, ಅದೇ ಫೈಲಲ್ಲಿ ಇನ್ಪುಟ್ಟು ಚೇಂಜ್ ಮಾಡೋಕ್ಕೆ, ಅಪ್ಡೇಟ್ ಮಾಡೋಕ್ಕೆ, ಮಾಡಿಫಿಕೇಷನ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ದಿ ಸೇಮ್ ಫೈಲ್. ಸೊ ಎರಡು ಪ್ರೋಗ್ರಾಮು ಅಥವಾ ಎರಡು ಮೆಥಡು ಒಂದೇ ಫೈಲ್ಗೆ ಆಕ್ಸೆಸ್ ತಗೊಂಡಾಗ ಇಟ್ ಲೀಡ್ಸ್ ಟು ಸಮ್ ಕಾಂಪ್ಲಿಕೇಶನ್ಸ್. ಸೊ ಆಗ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಇಫ್ ಯು ಡಿಕ್ಲೇರ್ ದಟ್ ಪರ್ಟಿಕ್ಯುಲರ್ ಮೆಥಡ್ ಆಸ್ ಸಿಂಕ್ರೊನೈಸ್ಡ್, ಯು ಕ್ಯಾನ್ ಅವಾಯ್ಡ್ ಸಚ್ ಕಾಂಪ್ಲಿಕೇಶನ್ಸ್. Synchronization in Java is the capability to control the access of multiple threads to any shared resource. ಇಲ್ಲಿ shared resource ಒಂದು ಫೈಲು. Both two methods are accessing the same file. ಒಂದು ರೀಡ್ ಮಾಡ್ತಿದೆ, ಇನ್ನೊಂದು ಅಪ್ಡೇಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, if a program which is involving some database application, ಡೇಟಾಬೇಸಿಂದ ರೀಡ್ ಮಾಡ್ತಿದೆ ನಿಮ್ಮ ಪ್ರೋಗ್ರಾಮು ಒಂದು ಮೆಥಡ್ಡು, ಅಥವಾ ಇನ್ನೊಂದು ಪ್ರೋಗ್ರಾಮು ಇನ್ನೊಂದು ಮೆಥಡ್ಡು ಅಲ್ಲಿರೋ ಅಂಥ ಒಂದು ಡೇಟಾನ, ಯಾವುದೋ ಒಂದು ಡೇಟಾ ಫೀಲ್ಡ್ನ ಅಪ್ಡೇಟ್ ಮಾಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಆಗ್ತಾ ಇರೋದ್ರಿಂದ ಯು ನೀಡ್ ಟು ಸಿಂಕ್ರೊನೈಸ್ ದಿ ಥ್ರೆಡ್ಸ್. ಇಲ್ಲೇನು ನಾನು ಒಂದು ಪ್ರೋಗ್ರಾಮ್ ಒಂದು ಮೆಥಡ್ ಅಂತ ಹೇಳಿದೆ, ಇಟ್ ಈಸ್ ನಥಿಂಗ್ ಬಟ್ ಎ ಥ್ರೆಡ್. ಒಂದು ಥ್ರೆಡ್ಡು ಇಟ್ಸ್ ರೀಡಿಂಗ್, ಇನ್ನೊಂದು ಥ್ರೆಡ್ಡು ಇಟ್ಸ್ ಅಪ್ಡೇಟಿಂಗ್. ಅದು ತನ್ನಲ್ಲಿರೋ ಓಲ್ಡ್ ಡೇಟಾನೇ ಸೆಂಡ್ ಮಾಡಬೇಕಾ ವೈಲ್ ಒನ್ ಪ್ರೋಗ್ರಾಮ್ ಈಸ್ ರೀಡಿಂಗ್, ಅಥವಾ ಅಪ್ಡೇಟೆಡ್ ವ್ಯಾಲ್ಯೂನ ಸೆಂಡ್ ಮಾಡಬೇಕಾ? ಈ ರೀತಿ ಒಂದು ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುತ್ತೆ. ಜಾವಾ ಸಿಂಕ್ರೊನೈಸೇಷನ್ ಈಸ್ ಎ ಬೆಟರ್ ಆಪ್ಷನ್ ವೇರ್ ವಿ ವಾಂಟ್ ಟು ಅಲೋ ಒನ್ ಥ್ರೆಡ್ ಟು ಆಕ್ಸೆಸ್ ದಿ ಶೇರ್ಡ್ ರಿಸೋರ್ಸ್. ಇಟ್ ಲೀಡ್ಸ್ ಟು, ನಾನು ಆಗಲೇ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗೆ, ಇಟ್ ಲೀಡ್ಸ್ ಟು ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಆ್ಯಂಡ್ ಥ್ರೆಡ್ ಇಂಟರ್ಫಿಯರೆನ್ಸ್. ಟು ಅವಾಯ್ಡ್ ದಿಸ್, ವಿ ನೀಡ್ ಟು ಮೇಕ್ ಯೂಸ್ ಆಫ್ synchronized keyword with the method which is doing some task on the same input file. ಸೊ ಈ ಒಂದು ಕೀವರ್ಡ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೋದು ಆ ಪ್ರಾಬ್ಲಮ್. ಥ್ಯಾಂಕ್ ಯು ಆಲ್.